ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋಗೆ. ಈ ವಿಡಿಯೋದಲ್ಲಿ ಡೊಮಿನೋಸ್ ಡೆಲಿವರಿ ಬಾಯ್ ಆಗಬೇಕು ಅಂತ ನೀವು ಏನಾದರೂ ಅಂದ್ಕೊಂಡಿದ್ರೆ ಅದಕ್ಕೆ ಡಾಕ್ಯುಮೆಂಟ್ಸ್ ಏನೇನು ಬೇಕು, ಮತ್ತು ಬೈಕ್ ನಮ್ಮದೇ ಇರಬೇಕಾ ಇಲ್ಲ ಅವ್ರು ಕೊಡ್ತಾರ, ಮತ್ತು ಇದು ಆಫ್ಲೈನಲ್ಲೇ ಅಪ್ಲೈ ಮಾಡ್ಬೋದಾ ಅಥವಾ ಮಾಡೋಕ್ಕೆ ಬರುತ್ತಾ ಅಥವಾ ಇಲ್ಲವಾ, ಮತ್ತು ಆನ್ಲೈನಲ್ಲಿನೂ ಸಹ ಬರ್ತಾ ಇಲ್ವಾ ಅಂತ ನಿಮಗೆಲ್ಲ ಫುಲ್ ಡೀಟೇಲಾಗಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಮತ್ತು ಏನೇನು ಡಾಕ್ಯುಮೆಂಟ್ಸ್ ಬೇಕು ಸಹ ಎಲ್ಲ ಹೇಳ್ಕೊಡ್ತೀನಿ. ಎಲ್ಲ ವೀಡಿಯೋನ ಕೊನೆವರೆಗೂ ನೋಡಿ. ಮತ್ತು ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ನೂ ಅರ್ನಿಂಗ್ ಎಷ್ಟಾಯಿತು ಅಂತ ಮುಂದೆ ಇವಾಗಾದರೂ ವೀಡಿಯೋಸ್ ಮಾಡಿ ಹಾಕ್ತಿರ್ತೀನಿ, ನೋಡೋರಂತೆ. ಮತ್ತು ಇವಾಗ ಡೊಮಿನೋಸ್ ಡೆಲಿವರಿ ಬಾಯ್ ಆಗಬೇಕಂದ್ರೆ ಏನಿಲ್ಲ, ಸಿಂಪಲ್ ಜಾಬ್ ಅದು. ಏನಿಲ್ಲ, ಪಿಜ್ಜಾನ ಶಾಪ್ ಅಲ್ಲಿಂದ ತೊಗೊಳ್ಳೋದು, ಕಸ್ಟಮರ್ಗೆ ಹೋಗಿ ಕೊಡೋದು, ಇಷ್ಟೇ ಕೆಲಸ. ಈ ಕೆಲಸನ ಮಾಡೋದು ತುಂಬ ಈಸಿ. ಯಾರೆಲ್ಲ ಇನ್ನೂ ಅಪ್ಲೈ ಮಾಡಿಲ್ಲ ಅಪ್ಲೈ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅವರು ಆಫ್ಲೈನಲ್ಲೂ ಸಹ ಅಪ್ಲೈ ಮಾಡ್ಬೋದು, ಇಲ್ಲ ಆನ್ಲೈನಲ್ಲೂ ಸಹ ಅಪ್ಲೈ ಮಾಡ್ಬೋದು. ಆನ್ಲೈನಲ್ಲಿ ಹೇಗೆ ಮಾಡಬೇಕಂದ್ರೆ ಪ್ಲೇಸ್ಟೋರ್ ಓಪನ್ ಮಾಡಿದ ತಕ್ಷಣ ಡೊಮಿನೋಸ್ ಡೆಲಿವರಿ ಬಾಯ್ ಪಾರ್ಟ್ನರ್ ಅಂತ ಆ್ಯಪ್ ಡೌನ್ಲೋಡ್ ಮಾಡಿದ ತಕ್ಷಣ ಅದನ್ನು ಓಪನ್ ಮಾಡಿದ ತಕ್ಷಣ ಅಲ್ಲಿ ನಿಮಗೆ ID ಪಾಸ್ವರ್ಡ್ ಅಂತ ಕೇಳುತ್ತೆ. ಅದು ನಿಮ್ಮ ಹತ್ರ ಏನೋ ID ಪಾಸ್ವರ್ಡ್ ಕ್ರಿಯೇಟ್ ಆಗಿರಲ್ಲ, ಯಾಕಂದರೆ ಇನ್ನೂ ಡಾಕ್ಯುಮೆಂಟ್ಸ್ ಹಾಕಿ ID ಕ್ರಿಯೇಟ್ ಮಾಡ್ಕೋಬೇಕಲ್ವ, ಅದಕ್ಕೆ. ಮತ್ತು ಅಲ್ಲಿ ಕೆಳಗಡೆ ರಿಜಿಸ್ಟರ್ ಅಂತ ಇರುತ್ತೆ, ಬೇಕಾದ್ರೆ ಅಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತಾಯಿದ್ದೀನಿ ನೋಡಿ. ಈ ಕೆಳಗಡೆ ರಿಜಿಸ್ಟರ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನೆಕ್ಸ್ಟು ಈ ಥರ ಪೇಜ್ ಓಪನ್ ಆಗುತ್ತೆ. ಆಮೇಲೆ ಅಲ್ಲಿ ಫೋನ್ ನಂಬರ್ ಹಾಕಿದ್ಮೇಲೆ ನಿಮಗೆ OTP ಹಾಕಿದ್ಮೇಲೆ ಈ ಥರ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡೋಕ್ಕೆ ಕೇಳುತ್ತೆ. ಅಲ್ಲಿ ನಿಮಗೆ ಅಲ್ಲಿ ಏನೇನು ಡಾಕ್ಯುಮೆಂಟ್ಸ್ ಹಾಕೋಕ್ಕೆ ಕೇಳುತ್ತೆ, ಈ ಥರ ಅಲ್ಲಿ ನಿಮ್ಮದು ಡಾಕ್ಯುಮೆಂಟ್ಸ್ ಎಲ್ಲ ಏನೇನು ಹಾಕೋಕ್ಕೆ ಕೇಳುತ್ತೆ ಅಲ್ಲಿ ಎಲ್ಲ ಅಪ್ಲೋಡ್ ಮಾಡಿ ಮತ್ತು ಸಬ್ಮಿಟ್ ಕೊಟ್ಟರೆ ನೆಕ್ಸ್ಟು ಈ ಥರ ಈ ಪೇಜ್ ಓಪನ್ ಆಗುತ್ತೆ. ಶಾರ್ಟ್ಲಿ ನಿಮಗೆ ಕಾಲ್ ಬರುತ್ತೆ ಅಂತ, ಕಸ್ಟಮರ್ ಕಡೆಯಿಂದ ಕಾಲ್ ಬರುತ್ತೆ ಅಂತ ಇರುತ್ತೆ. ಒಂದು ವೇಳೆ ಕಾಲ್ ಬಂದಿಲ್ಲ ಅಂದರೆ ಡೈರೆಕ್ಟಾಗಿ ನೀವು ಯಾವ ಸ್ಟೋರ್ ಕೊಟ್ಟಿರ್ತೀರಲ್ವ, ಅಂದರೆ ಕೆಲಸ ಮಾಡೋಕ್ಕೆ ಆ ಸ್ಟೋರ್ಗೆ ಡೈರೆಕ್ಟಾಗಿ ಹೋಗಿ ಮ್ಯಾನೇಜರ್ಗೆ ಮೀಟಾಗಿ ಈ ಥರ ಅಪ್ಲೈ ಮಾಡಿದ್ದೆ, ಕಾಲ್ ಬಂದಿದ್ದಿಲ್ಲ, ಬಂದಿದ್ದಿಲ್ಲ ಅದಕ್ಕೆ ಅಂತ ಹಿಂಗೆ ಕೇಳಿ ಹೆಸರು ಕೇಳ್ತಾರೆ. ನಿಮ್ಮದು ಹೆಸರು ಕೇಳಿದ್ಮೇಲೆ ID ಬಂದಿದೆ ಅವ್ರ ಕಡೆ ಬಂದಿರುತ್ತೆ, ಆವಾಗ ID ತೊಗೊಳ್ಳಿ ಮತ್ತು ನಿಮ್ಮ ಕೆಲಸನ ಸ್ಟಾರ್ಟ್ ಮಾಡಿ. ಮತ್ತು ಇದಕ್ಕೆ ಬೈಕಿನ ವಿಷಯ ಬಂದರೆ ಬೈಕ್ ಅಂತೂ ಅವರೇ ಕೊಡ್ತಾರೆ, ಬೈಕಿಂದ ಏನು ಪ್ರಾಬ್ಲಮ್ ಇಲ್ಲ. ಮತ್ತು ಪೆಟ್ರೋಲು ಅವರೇ ಹಾಕ್ತಾರೆ, ಪೆಟ್ರೋಲು ಮತ್ತು ಬೈಕು ಇವೆರಡು ಅವರೇ ಕೊಡ್ತಾರೆ. ಮತ್ತು ಇದಕ್ಕೆ ಏನೋ ಪ್ರಾಬ್ಲಮ್ ಇಲ್ಲ. ಮತ್ತು ನಾವು ಡೈರೆಕ್ಟಾಗಿ ಕೆಲಸ ಮಾಡೋದು. ಮತ್ತು ಇದ್ರ ಸ್ಯಾಲ್ರಿ ವಿಚಾರ ಅಂತ ಬಂದರೆ ಸ್ಯಾಲ್ರಿ ನಿಮಗೆ ಸಿಟಿ ಟೈಪ್ ಡಿಪೆಂಡ್ ಆಗುತ್ತೆ. ಅಂದರೆ ನಿಮ್ಮ ಅಲ್ಲಿ ಸಿಟಿದಲ್ಲಿ ಆರ್ಡರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ, ಆರ್ಡರ್ಸ್ ಇರ್ತವೆ, ಮತ್ತು ನೀವು ಎಷ್ಟು ಆರ್ಡ್ರ್ ಮಾಡ್ತೀರಾ ಅಂತ ಇಷ್ಟೆಲ್ಲ ಇದ್ರ ಮೇಲೆಲ್ಲ ಡಿಪೆಂಡ್ ಇರುತ್ತೆ. ಮೋಸ್ಟ್ಲಿ ಆರಾಮಾಗಿ 18,000ವರೆಗೂ ಆರಾಮಾಗಿ ಮಾಡ್ಬೋದು. ಅಲ್ಲದೆ ಅದು ಸಿಟಿ ಮೇಲೆ ಡಿಪೆಂಡ್ ಆಗುತ್ತೆ, ನೀವು ಯಾವ ಥರ ಕಸ್ಟಮರ್ನ ಆದರೆ ಯಾವ ಥರ ಆರ್ಡ್ರ್ ಬರ್ತವೆ ಮತ್ತು ನೀವು ಯಾವ ಥರ ಆರ್ಡ್ರಸ್ ಮಾಡ್ತೀರಾ ಅದ್ರ ಮೇಲೆ ಎಲ್ಲ ಡಿಪೆಂಡ್ ಆಗುತ್ತೆ. ಮತ್ತು ಆಲ್ರೆಡಿ ನಾನು ಡೊಮಿನೋಸ್ ಡೆಲಿವರಿ ಬಾಯ್ಗೆ ಜಾಬ್ಗೆ ಅಪ್ಲೈ ಮಾಡಿದ್ದೀನಿ. ಮತ್ತು ಅದಕ್ಕೆ ನೆಕ್ಸ್ಟ್ ನಾನು ಇನ್ನು ಡೆಲಿವರಿ ಬಾಯ್ ಆರ್ಡ್ರಸ್ಗೆ ಎಷ್ಟು ಅಮೌಂಟ್ ಬರುತ್ತೆ, ಒಂದು ಆರ್ಡ್ರಿಗೆ ಎಷ್ಟು ಬರುತ್ತೆ, ಮತ್ತು ಆರ್ಡ್ರಸ್ ಹೇಗೆ ಮಾಡೋದು ಅಂತ ಇನ್ನೂ ಡೀಟೇಲಾಗಿ ವಿಡಿಯೋ ಬೇಕಿದ್ರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಫುಲ್ ಡೀಟೇಲಾಗಿ ಹೇಳ್ಕೊಡ್ತೀನಿ. ಮತ್ತು ಇದಕ್ಕೆ ಆಫ್ಲೈನಲ್ಲಿ ಅಪ್ಲೈ ಮಾಡೋದು ಹೇಗಂದರೆ ಡೈರೆಕ್ಟ್ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಲೈಸೆನ್ಸು ಮತ್ತು ಪಾಸ್ಬುಕ್ ಫೋಟೋ ಇಷ್ಟಿದ್ರೆ ಸಾಕು. ಡೈರೆಕ್ಟಾಗಿ ನಿಮ್ಮ ನಿಯರ್ ಬೈ ಸ್ಟೋರ್ಗೆ ಹೋಗಿ ಅಲ್ಲಿ ಮ್ಯಾನೇಜರ್ಗೆ ಭೇಟಿ ಆದಮೇಲೆ ನೀವು ಈ ಥರ ಹೇಳಿ ಅವರಿಗೆ ನಾನು ಡೆಲಿವರಿ ಬಾಯ್ ಜಾಬ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಅಂತ. ಅವರು ಡೈರೆಕ್ಟಾಗಿ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡು ನಿಮಗೆ ಜಾಯಿನ್ ಮಾಡ್ಕೊಂಡು ನೆಕ್ಸ್ಟ್ ಡೇ ಅಥವಾ ಅವತ್ತೇ ನೀವು ಕೆಲಸನ ಸ್ಟಾರ್ಟ್ ಮಾಡ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ಪೇಮೆಂಟ್ ಯಾವಾಗ ಆಗುತ್ತೆ, ಮತ್ತು ಒಂದು ಆರ್ಡ್ರಿಗೆ ಎಷ್ಟು ಅಮೌಂಟ್ ಬರುತ್ತೆ, ಒಂದು ಆರ್ಡ್ರಿಗೆ ಒಂದು ದಿನದಲ್ಲಿ ಎಷ್ಟು ಆರ್ಡ್ರ್ ಮಾಡ್ಬೋದು, 24 hours ಮಾಡಿದರೆ ಎಷ್ಟು ಅರ್ನಿಂಗ್ ಆಗುತ್ತೆ ಅಂತ ಎಲ್ಲನೂ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟಾಗಿ, ಅಂದರೆ ನಾನೇ ಕೆಲಸ ಮಾಡಿ ನಿಮಗೆ ತೋರಿಸ್ತೀನಿ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ನೀವು ಕಮೆಂಟ್ ಮಾಡಿ ನೋಡೋಣ ವಿಡಿಯೋ ಅದು ಬೇಕಾ ಬೇಡವಾ ಅಂತ. ಬೇಕು ಅಂದರೆ ಖಂಡಿತ ಅವತ್ತು ವಿಡಿಯೋ ಮಾಡಿ ಹಾಕ್ತೀನಿ. ಪ್ಲೀಸ್ ಕಮೆಂಟ್ ಮಾಡಿ. ಮತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ. ಮತ್ತು ನೆಕ್ಸ್ಟ್ ಇನ್ನೂ ಡೆಲಿವರಿ ಬಾಯ್ ಜಾಬ್ ಬಗ್ಗೆ ವೀಡಿಯೋಸ್ ಬೇಕಾದರೆ ಕಮೆಂಟ್ ಮಾಡಿ. ಮತ್ತು ಈ ಡೊಮಿನೋಸ್ ನಾನು ಇವಾಗ ಹೊಸದಾಗಿ ಸೇರ್ಕೊಂಡಿದ್ದೀನಲ್ವ, ಅಪ್ಲೋಡ್ ಮಾಡಿದರೆ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಮತ್ತು ನೀವೇ ಫಸ್ಟ್ ನೋಡ್ಬೋದು. ನಾನು ನಿಮ್ಮವನು, ನಿಮ್ಮ ಮನೆಯವನು, ನಾನು ನಿಮ್ಮವನು.